Hello everyone, welcome to our YouTube channel Physics Hub. Dear aspirants, I hope everyone is doing well. In this video, we will cover the KSET general paper, previous year question paper on the topic of information and communication technology. ಅಂದ್ರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಈ ಟಾಪಿಕ್ ಮೇಲೆ ಏನೇನು ಇಂಪಾರ್ಟೆಂಟ್ ಇದೆ, ಯಾವ ಟೈಪ್ ಆಫ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಇನ್ ಡೀಟೇಲ್ ಆಗಿ ನೋಡೋಣ. Let us start with the first question. Which of the following is used for serial access storage only? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೋಸ್ಕರ ಮಾತ್ರ ಉಪಯೋಗಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡ್ರಿ, ರ್ಯಾಮ್, ಮ್ಯಾಗ್ನೆಟಿಕ್ ಡಿಸ್ಕ್, ಕೋರ್ ಮೆಮೊರಿ ಅಂಡ್ ಮ್ಯಾಗ್ನೆಟಿಕ್ ಟೇಪ್. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಮ್ಯಾಗ್ನೆಟಿಕ್ ಟೇಪ್. Magnetic tape is a secondary storage device used for storing files of data. ಹಾಗೆ ರ್ಯಾಮ್ ಅಂದ್ರೆ random access memory. Next question. This question is from KSET 2013. Electronic Fund Transfer System, that is EFT system, make use of ಅಂದ್ರೆ ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಈ ಕೆಳಗಿನವುಗಳನ್ನು ಉಪಯೋಗಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ನನ್ ಆಫ್ ದಿ ಅಬೋವ್. ಅಂದ್ರೆ ಈ ಮೇಲಿನ ಯಾವುದೇ ವ್ಯವಸ್ಥೆಯನ್ನು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ಗೋಸ್ಕರ ಯೂಸ್ ಮಾಡೋದಿಲ್ಲ. ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ಗೋಸ್ಕರ IFSC ಕೋಡ್ ಅನ್ನು ಯೂಸ್ ಮಾಡ್ತಾರೆ, ದಟ್ ಈಸ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ ಅಂತ ಕರಿತೀವಿ. ಹಾಗೆ MICR, ದಟ್ ಈಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, ಇದನ್ನ ನಾವು ಫಿಸಿಕಲ್ ಚೆಕ್ ಅನ್ನ ವೆರಿಫೈ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ದಿಸ್ ಕ್ವಶನ್ ಇಸ್ ಫ್ರಮ್ KSET 2014. ವಾಟ್ ಈಸ್ ಎ ಯೂನಿಟ್ ಆಫ್ ಇನ್ಫಾರ್ಮೇಶನ್? ಅಂದ್ರೆ ಮಾಹಿತಿಯ ಒಂದು ಪ್ರಮಾಣ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಬಿಟ್. ಸೊ ಈ ಬಿಟ್ ಅನ್ನೋದು ಏನಿದೆಯಲ್ಲ, ದಿಸ್ ಈಸ್ ದಿ ಬೇಸಿಕ್ ಯೂನಿಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ದಿಸ್ ಇಸ್ ದ ಶಾರ್ಟ್ ಫಾರ್ಮ್ ಆಫ್ ಬೈನರಿ ಡಿಜಿಟ್. ಬೈನರಿ ಡಿಜಿಟ್ ನ ಶಾರ್ಟ್ ಫಾರ್ಮ್ ಏನ್ ಕರಿತೀವಿ ಅಂದ್ರೆ ಬಿಟ್ ಅಂತ ಹೇಳಿ ಕರಿತೀವಿ, ಬೈನರಿ ಡಿಜಿಟ್ ನ ಶಾರ್ಟ್ ಫಾರ್ಮ್. ಅಂಡ್ ಇದಕ್ಕೆ ಎಕ್ಸಾಂಪಲ್ ಕೊಡೋದಂದ್ರೆ 8 ಬಿಟ್ಸ್ ಇಸ್ ಈಕ್ವಲ್ ಟು 1 ಬೈಟ್ ಅಂತ ಕರಿತೀವಿ. ಹಂಗೆ ಗ್ರಾಮ್ ಅನ್ನೋದು ಏನೈತಲ್ಲ, ದಿಸ್ ಇಸ್ ದಿ ಯೂನಿಟ್ ಆಫ್ ಮಾಸ್ ಆಗಿದೆ ಅಂಡ್ ಹರ್ಟ್ಸ್ ಇಸ್ ದಿ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಯೂನಿಟ್ ಆಫ್ ಇನ್ಫಾರ್ಮೇಶನ್ ಕೇಳಿದ್ರು, ದಟ್ ಈಸ್ ಇನ್ ಬಿಟ್. Next question. This question is from KSET 2014. Which of the following is not a valid version of MS Office? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು MS Office ನ ಕ್ರಮಬದ್ಧ ಆವೃತ್ತಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡ್ರಿ, ಆಫೀಸ್ XP, ಆಫೀಸ್ ವಿಸ್ಟಾ, ಆಫೀಸ್ 2007, ಆಫೀಸ್ 2010. ಸೊ ಇಲ್ಲಿ ಆಪ್ಷನ್ ಬಿ, ದಟ್ ಈಸ್ ಆಫೀಸ್ ವಿಸ್ಟಾ ಅನ್ನೋದು ಇಟ್ ಈಸ್ ನಾಟ್ ಅ ವ್ಯಾಲಿಡ್ ವರ್ಷನ್ ಆಫ್ MS Office. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. This question is from KSET 2014. ERP is a acronym for ಅಂದ್ರೆ ERP ಯು ಯಾವುದರ ಸಂಕ್ಷಿಪ್ತ ರೂಪವಾಗಿದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ನೆಕ್ಸ್ಟ್ ಕ್ವಶನ್. ಟ್ರೋಜನ್ ಹಾರ್ಸ್ ಈಸ್ ಅಂದ್ರೆ ಟ್ರೋಜನ್ ಹಾರ್ಸ್ ಒಂದು ಏನಾಗಿದೆ ಅಂತ ಕೇಳಿದ್ದಾರೆ. ಈ ಕ್ವಶನ್ ಅನ್ನ KSET 2014 ನಲ್ಲಿ ಕೇಳಿದ್ದಾರೆ. ಸೊ ಟ್ರೋಜನ್ ಹಾರ್ಸ್ ಇಸ್ ಅ ಹಿಡನ್ ಪೀಸ್ ಆಫ್ ಕೋಡ್. Viruses enter a system secretly where the Trojan horse enter by deceiving a user. ಅಂದ್ರೆ ಇದೊಂದು ಸಾಫ್ಟ್ವೇರ್ ಪ್ರೋಗ್ರಾಮ್ that appears legitimate but contains hidden functions that causes the damage. ಅಂದ್ರೆ ಮೇಲ್ನೋಟಕ್ಕೆ ಕಾನೂನುಬದ್ಧವಾಗಿ ಕಾಣಿಸಿ ಆಂತರ್ಯದಲ್ಲಿ ಹಾನಿ ಮಾಡುವ ಕಾರ್ಯಗಳನ್ನೊಳಗೊಂಡ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಟ್ರೋಜನ್ ಹಾರ್ಸ್ ಆಗಿದೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಬೈನರಿ ಸಿಸ್ಟಮ್ ಆಫ್ ನಂಬರ್ಸ್ ಯೂಸಸ್ ಓನ್ಲಿ ಅಂದ್ರೆ ಬೈನರಿ ಪದ್ಧತಿಯು ಯಾವ ಸಂಖ್ಯೆಗಳನ್ನು ಮಾತ್ರ ಬಳಸುತ್ತದೆ ಅಂತ ಕೇಳ್ತಾರೆ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ 0 and 1. ಅಂದ್ರೆ 0 ಮತ್ತು 1 ಅನ್ನು ಮಾತ್ರ ಬೈನರಿ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಕ್ವಶನ್ ಇಸ್ ಫ್ರಮ್ KSET 2014. ನೆಕ್ಸ್ಟ್ ಕ್ವಶನ್. ದಿಸ್ ಕ್ವಶನ್ ಇಸ್ ಫ್ರಮ್ KSET 2014. ದಿ ಅಬಿಲಿಟಿ ಆಫ್ an operating system to run more than one application at a time is called. ಅಂದ್ರೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳನ್ನು ಚಲಾಯಿಸಬಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ ನ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ದಟ್ ಈಸ್ ಮಲ್ಟಿ ಟಾಸ್ಕಿಂಗ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸಿಮ್ ಸ್ಟ್ಯಾಂಡ್ಸ್ ಫಾರ್. ಸಿಮ್ ಎಂದರೆ ಏನಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ದಿ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡೆಲ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಿಸ್ ಕ್ವಶನ್ ಇಸ್ ಫ್ರಮ್ KSET 2015. Next question. This question is from KSET 2015. Light emitting diode, that is LED converts. ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ ಏನನ್ನು ಪರಿವರ್ತಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ದಿಸ್ ಲೈಟ್ ಎಮಿಟಿಂಗ್ ಡಯೋಡ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್.
ಇದೇನು ಮಾಡ್ತದೆ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಆನ್ ಎರರ್ ಇನ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಈಸ್ ಅಂದ್ರೆ ಒಂದು ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿರುವ ದೋಷವನ್ನು ಏನೆಂದು ಕರೆಯುತ್ತಾರೆ? ಹಿಯರ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಬಗ್. ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿರುವ ದೋಷವನ್ನು ಬಗ್ ಅಂತೇಳಿ ಕರಿತೀವಿ. ಸೊ ಈ ಟೈಪ್ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಸರ್ಚ್ ಇಂಜಿನ್ ಅಂದ್ರೆ ಈ ಕೆಳಕಂಡದರಲ್ಲಿ ಸರ್ಚ್ ಇಂಜಿನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ MSN ಅಂದ್ರೆ ಮೈಕ್ರೋಸಾಫ್ಟ್ ನೆಟ್ವರ್ಕ್. ನೆಕ್ಸ್ಟ್ ಗೂಗಲ್, ಯಾಹೋ ಇವು ಕೂಡ ಸರ್ಚ್ ಇಂಜಿನ್ ಆಗಿವೆ. ನೆಕ್ಸ್ಟ್ ಫೇಸ್ಬುಕ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್. ಯೂಟ್ಯೂಬ್ ಅನ್ನೋದು ಒಂದು ಆನ್ಲೈನ್ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ವಿಂಡೋಸ್ ಏನಂದ್ರೆ ವಿಂಡೋಸ್ ಇಸ್ ದ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ನೋನ್ ಆಸ್ ಎನ್ ಆಪರೇಟಿಂಗ್ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ದಿ PC ಅಂದ್ರೆ ಪರ್ಸನಲ್ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್, ಎನ್ಕ್ರಿಪ್ಷನ್ ಈಸ್ ಅಂದ್ರೆ ಎನ್ಕ್ರಿಪ್ಷನ್ ಅಂದ್ರೆ ಏನು ಕೇಳಿದ್ದಾರೆ. ಸೊ ಎನ್ಕ್ರಿಪ್ಷನ್ ಈಸ್ ದಿ ಪ್ರೊಸೆಸ್ ಆಫ್ ಎನ್ಕೋಡಿಂಗ್ ಅ ಮೆಸೇಜ್ ಆರ್ ಇನ್ಫಾರ್ಮೇಶನ್ ಇನ್ ಅ ಸಚ್ ಎ ವೇ ದಟ್ ಓನ್ಲಿ ಅಥರೈಸ್ಡ್ ಪಾರ್ಟೀಸ್ ಕ್ಯಾನ್ ಆಕ್ಸೆಸ್ ಇಟ್ ಅಂಡ್ ದೋಸ್ ಹೂ ಆರ್ ನಾಟ್ ಅಥರೈಸ್ಡ್ ಕ್ಯಾನ್ ನಾಟ್. ಅಂದ್ರೆ ಅನಧಿಕೃತ ಪ್ರವೇಶವನ್ನು ತಡೆಯಲು ಸಂದೇಶಗಳನ್ನು ಕೋಡಿಂಗ್ ಮಾಡುವುದನ್ನು ನಾವು ಎನ್ಕ್ರಿಪ್ಷನ್ ಕರಿತೀವಿ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಕೋಡಿಂಗ್ ಆಫ್ ಮೆಸೇಜ್ ಟು ಪ್ರಿವೆಂಟ್ ದಿ ಅನ್ಆಥರೈಸ್ಡ್ ಆಕ್ಸೆಸ್. ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಸಿಗ್ನೇಚರ್ ಮೀನ್ಸ್. ಡಿಜಿಟಲ್ ಸಹಿ ಅಂದ್ರೆ ಇದೊಂದು ಸಂದೇಶದ ವಿಷಯ ಮತ್ತು ಕಳುಹಿಸುವವರನ್ನು ವಿಶಿಷ್ಟವಾಗಿ ಗುರುತಿಸಬಲ್ಲ ಒಂದು ಡಿಜಿಟಲ್ ಕೋಡ್ ಆಗಿದೆ. ಸೊ ದಿಸ್ ಈಸ್ ದಿ digital code that uniquely identifies the content of the message and the sender. ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಅನ್ನೊಂದು IT tool for the authentication of an electronic document used in a digital communication which uses the encryption techniques to ensure evidence of the original and unmodified documentation. So ಇಲ್ಲಿ option B is the correct answer. Next question. This question is from KSET 2016. What is the name of the operating system that reads and reacts in terms of actual time? ಅಂದ್ರೆ ವಾಸ್ತವಿಕ ಸಮಯದಲ್ಲಿ ನಿಯಮದಂತೆ ಅರಿತು ಮತ್ತು ಪ್ರತಿಕ್ರಿಯಿಸುವ ಕಾರ್ಯಕಾರಿ ಪದ್ಧತಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ರಿಯಲ್ ಟೈಮ್ ಸಿಸ್ಟಮ್ ಆರ್ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್, ದಟ್ ಈಸ್ RTOS. Next question. The input code of the compiler and assembler is called. ಅಂದ್ರೆ ಕಂಪೈಲರ್ ಮತ್ತು ಅಸೆಂಬ್ಲರ್ಗಳ ಇನ್ಪುಟ್ ಕೋಡ್ ಅನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ದ ಇನ್ಪುಟ್ ಕೋಡ್ ಆಫ್ ದಿ ಕಂಪೈಲರ್ ಅಂಡ್ ದಿ ಅಸೆಂಬ್ಲರ್ ಅನ್ನ ನಾವು ಸೋರ್ಸ್ ಕೋಡ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ಫಸ್ಟ್ ಸ್ಟೆಪ್ ಇನ್ ಸಿಸ್ಟಮ್ಸ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಈಸ್. ಅಂದ್ರೆ ಸಿಸ್ಟಮ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ನ ಮೊದಲ ಹಂತ ಯಾವುದು ಅಂತ ಕೇಳಿದ್ದಾರೆ. The preliminary investigation is the first step in systems development life cycle. So option D is the correct answer. Next question. Identify the odd term amongst the following group. ಅಂದ್ರೆ ಕೆಳಗಿನ ಗುಂಪಿನಲ್ಲಿ ವಿಲಕ್ಷಣ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಮೈಕ್ರೋವೇವ್ಸ್, ಆಪ್ಟಿಕಲ್ ಫೈಬರ್, ಕೋಎಕ್ಸಿಯಲ್ ಕೇಬಲ್, ಟ್ವಿಸ್ಟೆಡ್ ಪೇಯರ್ ವೈರ್. ಸೊ ಇಲ್ಲಿ ಆಪ್ಟಿಕಲ್ ಫೈಬರ್, ಕೋಎಕ್ಸಿಯಲ್ ಕೇಬಲ್ ಅಂಡ್ ಟ್ವಿಸ್ಟೆಡ್ ಪೇಯರ್ ಏನದವಲ್ಲ ಇವು ಮೂರು, ದೀಸ್ ಆರ್ ದಿ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಂ ಆಗಿರ್ತದ. ಅದೇ ಮೈಕ್ರೋವೇವ್ ಇಸ್ ದಿ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ ಆಗಿದೆ. ಸೊ ಇಲ್ಲಿ ಯಾವ್ದು ಆಡ್ ಇದೆ ಅಂದ್ರೆ ಇಟ್ ಈಸ್ ಆಪ್ಷನ್ ಎ, ಇಟ್ ಈಸ್ ದಿ ಮೈಕ್ರೋವೇವ್ಸ್. ನೆಕ್ಸ್ಟ್ ಕ್ವಶನ್, FDDI ಈಸ್ ಅಂದ್ರೆ ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟರ್ಫೇಸ್ ಅನ್ನೋದೇನಾಗಿದೆ ಅಂದ್ರೆ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ ಡಾಟಾ ಟ್ರಾನ್ಸ್ಮಿಷನ್ ಇನ್ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ದಿಸ್ ಇಸ್ ಅ ಟೈಪ್ ಆಫ್ ರಿಂಗ್ ನೆಟ್ವರ್ಕ್ ಆಗಿದೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. Next question. This will provide end-to-end digital connection for all voice, data, facsimile, telemetry, and video applications. Here option B is the correct answer. That is ISDN. This is the end-to-end digital connection. ISDN utilizes a phone line and set to standard for telephone data services. So this is the circuit switched telephone network system and transmits both data and voice over the digital line. Next question. PDF is an abbreviation for. So this question is from KSET 2017 and ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಬಿಕಾಸ್ ಯಾವುದೇ ಆಪ್ಷನ್ ಮ್ಯಾಚ್ ಆಗ್ತಿಲ್ಲ. PDF ಅಂದ್ರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. Next question. This question is from KSET 2017.
4 GB ಈಸ್ ಈಕ್ವಲ್ ಟು ಅಂದ್ರೆ 4 GB ಇದಕ್ಕೆ ಸಮಾನವಾಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗೊತ್ತಿರಬೇಕು. ಅವ್ಯಾವ ಅಂದ್ರೆ 1 nibble is equal to 4 bits, 1 byte is equal to 8 bits, ಅದೇ 1 kilobyte 1 KB is equal to 1024 bytes, ಅಥವಾ ನಾವು ಇದನ್ನ 2 to the power of 10 bytes ಅಂತ ಹೇಳಿ ಬರಿತೀವಿ. ಹಾಗೆ 1 MB is equal to 1024 KB ಅಥವಾ 2 to the power of 20 bytes, and 1 GB is equal to 1024 MB. ಸೊ ನಾವು ಅದನ್ನ 2 to the power of 30 ಬೈಟ್ಸ್ ಅಂತ ಬರ್ತೀವಿ. ಸೊ ಇಲ್ಲಿ 4 GB ಕೊಟ್ಟಿದ್ದಾರೆ. ಸೊ 4 GB ನಾವು 4 ಅನ್ನ ಹೆಂಗ್ ಬರ್ಕೋಬಹುದು, 2 to the power of 2. ಆಮೇಲೆ GB ಐತೆ 1 GB is equal to ನಮಗೆ ಗೊತ್ತೈತಿ ಏನು, that is equal to 2 to the power of 30 bytes. ಸೊ a raised to m into a raised to n. ಸೊ ಇದೇನಾಗುತ್ತೆ a raised to m plus n. ಸೊ 2 to the power of 32 bytes ಆಗುತ್ತೆ. ಸೊ ಆಪ್ಷನ್ C is the correct answer, that is 2 to the power of 32 bytes. Next question. VoIP means, VoIP ಅಂದರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಇಂಟರ್ನೆಟ್ ನಲ್ಲಿ ಧ್ವನಿಯನ್ನು ವಿನಿಮಯ ಮಾಡುವ ಪ್ರೋಟೋಕಾಲ್ ಅನ್ನು ನಾವು VoIP ಅಂತ ಹೇಳಿ ಕರಿತೀವಿ. ಸೊ ಈ ತರ ಅಬ್ರಿವೇಷನ್ಸ್ ಅನ್ನ ಕೇಳ್ತಾರೆ. ಸೊ ನಾನು ಕಂಪ್ಯೂಟರ್ ಅಬ್ರಿವೇಷನ್ಸ್ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೇನೆ, ಯಾರು ನೋಡಿಲ್ಲ ನೋಡ್ರಿ. ನೆಕ್ಸ್ಟ್ ಕ್ವಶನ್. DNS means, DNS ಅಂದ್ರೆ ಡೊಮೇನ್ ನೇಮ್ ಸಿಸ್ಟಮ್, ದಟ್ ಈಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ದಿಸ್ ಕ್ವಶನ್ ಇಸ್ ಫ್ರಮ್ KSET 2017. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ, ಅದನ್ನ ಕನ್ವರ್ಷನ್ ಮಾಡಿದಾಗ ಯಾವ್ದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 20, ಇದ್ರ ಬೇಸ್ ಎಷ್ಟಿದೆ 10. ಸೊ ದಿಸ್ ಇಸ್ ದ ಡೆಸಿಮಲ್ ಸಿಸ್ಟಮ್. ನಾ ಇದನ್ನ ಬೈನರಿ ಕನ್ವರ್ಟ್ ಮಾಡ್ಕೋಬೇಕು. ಸೊ 2 10s are 20, ಸೊ ರಿಮೈಂಡರ್ 0 ಉಳಿತು. ಸೊ 2 5s are 10, ಸೊ ರಿಮೈಂಡರ್ 0 ಉಳಿತು. ನೆಕ್ಸ್ಟ್ 2 2s are 4, ಸೊ ರಿಮೈಂಡರ್ 1 ಉಳಿತು. ಅಂಡ್ 2 1s are 2, ಸೊ ರಿಮೈಂಡರ್ 0 ಉಳಿತು. ಸೊ ಈ ತರ ಓದಬೇಕು ಇದನ್ನ. ಸೊ 1 0 1 0 0. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫೈರ್ ವಾಲ್ ಮೀನ್ಸ್, ಫೈರ್ ವಾಲ್ ಎಂದರೆ ಇದೊಂದು ಗಣಕ ಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರೋ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ ಆಗಿದೆ. ಅಂದ್ರೆ ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ಆರ್ ಪೀಸ್ ಆಫ್ ಹಾರ್ಡ್ವೇರ್ ಬಿಟ್ವೀನ್ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಕನೆಕ್ಷನ್. ದಟ್ ಈಸ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. MIPS stands for. This question is from KSET 2018. MIPS ಅಂದ್ರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ದಟ್ ಈಸ್ ಆಪ್ಷನ್ ಎ is the correct answer. Next question. A set of standards to handle voice and computer data in telephone networks, providing additional telephone capabilities without scrapping existing copper telephone lines, is called as the Integrated Service Digital Network. That is ISDN. Option D is the correct answer. This ISDN, Integrated Service Digital Network, is the original high-speed internet service, and it transmits both data and voice over the digital line. Next question. A combination of hardware and software which links two parts of the same LAN or two compatible LANs by directing messages to the correct node is called as the router. So here LAN andre local area network. Next question. This question is from KSET 2018. Dash is a process of searching bugs in software. ಅಂದ್ರೆ ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವ ಒಂದು ಪ್ರಕ್ರಿಯೆಯನ್ನು ದೋಷ ನಿವಾರಣೆ ಅಥವಾ ಡಿಬಗ್ಗಿಂಗ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದಿಸ್ ಕ್ವಶನ್ ಇಸ್ ಫ್ರಮ್ KSET 2020. ASIC ಸ್ಟ್ಯಾಂಡ್ಸ್ ಫಾರ್. ASIC ಅಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. This question is from KSET 2020. The capacity of telecommunication channels stated in megabyte or gigabits per second is called as the bandwidth. Option D is the correct answer. Next question. A semiconductor device that stores and modifies information while the computer is operating, but that also retains the information when the computer is turned off, is called. ಅಂದ್ರೆ ಕಂಪ್ಯೂಟರ್ ಆಪರೇಟಿಂಗ್ ಅಲ್ಲಿ ಇದ್ದಾಗ ಇನ್ಫಾರ್ಮೇಶನ್ ಅನ್ನು ಮಾಡಿಫೈ ಅಂಡ್ ಸ್ಟೋರ್ ಮಾಡತಕ್ಕಂತ ಡಿವೈಸು,
ಕಂಪ್ಯೂಟರ್ ಆಫ್ ಆದ್ಮೇಲೆ ಇನ್ಫಾರ್ಮೇಶನ್ ರಿಟೈನ್ ಮಾಡ್ತದ. ಆ ಡಿವೈಸ್ ಯಾವುದಂತ ಕೇಳಿದ್ದಾರೆ. ಸೊ ದಟ್ ಈಸ್ ದಿ ಫ್ಲಾಶ್ ಮೆಮೊರಿ. ಆಪ್ಷನ್ ಇ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಎರಡು ಟೈಪ್ ಆಫ್ ಮೆಮೊರಿ ಬರ್ತವೆ. ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ದಟ್ ಈಸ್ ರ್ಯಾಮ್ ಅಂಡ್ ಇನ್ನೊಂದು ರೋಮ್. ರೋಮ್ ಇಸ್ ದಿ ರೀಡ್ ಓನ್ಲಿ ಮೆಮೊರಿ. ದಿಸ್ ಇಸ್ ದಿ ನಾನ್ ವಾಲಟೈಲ್ ಮೆಮೊರಿ. ಯಾಕಂದ್ರೆ ದಿಸ್ ಇಸ್ ದಿ ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ಇಲ್ಲಿ ಫ್ಲಾಶ್ ಮೆಮೊರಿ ಈಸ್ ಅ ಟೈಪ್ ಆಫ್ ಇರೇಸಬಲ್ ರೀಡ್ ಓನ್ಲಿ ಮೆಮೊರಿ ದಟ್ ಈಸ್ ದಿ ರೋಮ್. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತಾ ಕರೆಕ್ಟ್ ಆನ್ಸರ್ ಆಗುತ್ತದೆ. Next question. Telecommunication network that spans wide geographical area such as state and country is called as a wide area network. So option D is the correct answer. Next question. Which one of the following is not a operating system? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಯುನಿಕ್ಸ್, ಲಿನಕ್ಸ್, ವಿಂಡೋಸ್ XP and Linux. So here option D is the correct answer because Linux is not a operating system. Next question. The scheme introduced by the government to bridge the gap in the skills to use computing devices by the urban and rural teachers. ಅಂದ್ರೆ ಗಣಕಯಂತ್ರ ಅಥವಾ ಕಂಪ್ಯೂಟರ್ಗಳನ್ನು ಉಪಯೋಗಿಸುವ ಕೌಶಲ್ಯಗಳಲ್ಲಿ ನಗರ ಪ್ರದೇಶದ ಮತ್ತು ಗ್ರಾಮೀಣ ಶಿಕ್ಷಕರ ನಡುವಿನ ಅಂತರವನ್ನು ತೊಡೆದುಹಾಕಲು ಸರ್ಕಾರ ಪರಿಚಯಿಸಿದ ಯೋಜನೆ ಯಾವುದಂತ ಕೇಳಿದ್ದಾರೆ. ಸೊ ಈ ಕ್ವಶನ್ 2020 ಅಲ್ಲಿ ಕೇಳಿದ್ದಾರೆ ಅಂಡ್ ದಿಸ್ ಕ್ವಶನ್ ಗಿವ್ಸ್ ದಿ ಗ್ರೇಸ್ ಮಾರ್ಕ್ಸ್ ಬಿಕಾಸ್ ಯಾವುದೇ ಆಪ್ಷನ್ ಕರೆಕ್ಟ್ ಇಲ್ಲ. ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಅಂದ್ರೆ NMEICT ದಟ್ ಈಸ್ ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಟು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಟ್ವಿಟರ್ ಹ್ಯಾಂಡಲ್? ದಿಸ್ ಕ್ವಶನ್ ಇಸ್ ಫ್ರಮ್ KSET 2021. ಸೊ ಟ್ವಿಟರ್ ಹ್ಯಾಂಡಲ್ ಅನ್ನೋದು ಒಂದು ಯುನಿಕ್ ಯೂಸರ್ ನೇಮ್ ಆಗಿದೆ ಅಂಡ್ ದಟ್ ಬಿಗಿನ್ಸ್ ವಿತ್ @ ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಟ್ವಿಟರ್ ಹ್ಯಾಂಡಲ್ ಅನ್ನೋದು ಒಂದು ಯೂಸರ್ ನೇಮ್ ಆಗಿದೆ. ನೆಕ್ಸ್ಟ್ ಕ್ವಶನ್. An unsolicited email message sent to many recipients at once is called as a spam. Option D is the correct answer. Next question. What is the difference between Signal and Telegram? ಸೊ ಸಿಗ್ನಲ್ ಅಂಡ್ ಟೆಲಿಗ್ರಾಮ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂತ ಕೇಳಿದ್ದಾರೆ. ಸೊ ಸಿಗ್ನಲ್ ಅನ್ನೋದು ದಿಸ್ ಈಸ್ ದಿ ಫುಲ್ಲಿ ಓಪನ್ ಸೋರ್ಸ್. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಿಚ್ ಇಸ್ ದ ಲಾರ್ಜೆಸ್ಟ್ ಟಿವಿ ಎಕ್ಸ್ಪೆರಿಮೆಂಟ್ ಆಫ್ ಇಂಡಿಯಾ? ಭಾರತದ ದೊಡ್ಡ ಟಿವಿ ಎಕ್ಸ್ಪೆರಿಮೆಂಟ್ ಯಾವ್ದಂತ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಡಿ ಸೈಟ್. ಸೈಟ್ ಅಂದ್ರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಕ್ವಶನ್. ದಿ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ Center launched an instant messaging platform, that is application, on the lines of WhatsApp in February 2021. Identify the app. The app is Sandesha. Option A is the correct answer. Next question. This question is from KSET 2021. What is dashboard? Dashboard ಅಂದ್ರೆ ಏನಂತ ಕೇಳಿದ್ದಾರೆ. So a dashboard is a way of displaying various types of visual data in a one place. ಸೊ ಇದೊಂದು ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಟೂಲ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ಗನೈಸೇಷನ್ಸ್ ಮೇಂಟೈನ್ ದಿ ಡಾಟಾಬೇಸ್ ರಿಲೇಟೆಡ್ ಟು ಅಲೋಕೇಶನ್ ಆಫ್ IP ಅಡ್ರೆಸಸ್ ಆಫ್ ದಿ ಇಂಟರ್ನೆಟ್? IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಅಂಡ್ ನಂಬರ್ಸ್. ದಟ್ ಈಸ್ ICANN. So this question is from KSET 2023. Next question. Match the followings. This question is from KSET 2023. Internet ಅನ್ನೋದು this is the public network. So ಒಂದನೇದಕ್ಕೆ 3. Next intranet. Intranet is a private network. So ಎರಡನೇದಕ್ಕೆ 1. Next extranet. Extranet is the virtual private network. So ಮೂರನೇದಕ್ಕೆ 4. Next Ethernet. Ethernet is a local area network, that is LAN. So ನಾಲ್ಕನೇದಕ್ಕೆ 2. So option A is the correct answer. Next question. In which year was the EduSat, the first Indian satellite built exclusively to serve educational sector, launched? So EduSat ಈ satellite ಅನ್ನು ಯಾವಾಗ ಲಾಂಚ್ ಮಾಡಲಾಯಿತು ಅಂದ್ರೆ 2004. So option C is the correct answer. Next question. This question is from KSET 2023. Which is an alternate term
ರೆಫರಿಂಗ್ ಟು ವೆಬ್ಸೈಟ್ ಡೊಮೇನ್ ನೇಮ್. ಸೊ ಡೊಮೇನ್ ನೇಮ್ ಅನ್ನು ಹೇಳಕ್ಕೆ ನಾವು ಆಲ್ಟರ್ನೇಟ್ ಟರ್ಮ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ದಟ್ ಈಸ್ URL, ದಟ್ ಈಸ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. Next question. This question is from KSET 2024. Expand QR code. QR code ಅಂದ್ರೆ Quick Response Code. So option B is the correct answer. Next question. This question is from KSET 2024. Choose the incorrect statement with respect to email. ಸೊ ಇಮೇಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಬಿಕಾಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಯಾಕಂದ್ರೆ ಕ್ಯಾನ್ ಸೆಂಡ್ ಓನ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಥ್ರೂ ಇಮೇಲ್. ದಿಸ್ ಇಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಇಮೇಲ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದಿ ಫಾಲೋವಿಂಗ್. ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ, ವೆಬ್ ಪೇಜಸ್. ವೆಬ್ ಪೇಜ್ ಎದ್ರ ಬಗ್ಗೆ ಹೇಳ್ತಿದ್ದಾರೆ, HTTP, ದಟ್ ಈಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಒಂದನೇದಕ್ಕೆ 3. ನೆಕ್ಸ್ಟ್ ವಾಯ್ಸ್ ಕಾಲ್. ವಾಯ್ಸ್ ಕಾಲ್ ಈಸ್ ಆನ್ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ದಟ್ ಈಸ್ VoIP. ಸೊ ಎರಡನೇದಕ್ಕೆ 1. ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸಸ್, ದಟ್ ಈಸ್ ಆನ್ UDP. ಸೊ ಮೂರನೇದಕ್ಕೆ 4. ನೆಕ್ಸ್ಟ್ ಮೆಸೇಜಿಂಗ್ ಥ್ರೂ ದಿ MMS. ಸೊ ನಾಲ್ಕನೇದಕ್ಕೆ 2. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. Which initiative of the Government of India provides 24/7 DTH satellites TV channels? That is Swayamprabha. Option C is the correct answer. This question is from KSET 2024. Next question. Which type of server redirects to the websites? That server is known as the proxy servers. So option B is the correct answer. Thank you for watching. If you found this video helpful, please like, share and subscribe to Physics Hub. Don't forget to press the bell icon for more KSET, UGC Net, CSR Net and physics related videos. Keep learning, keep growing and keep exploring physics with Physics Hub. Thank you.